ಶಿವಪ್ಪ ಗೊತ್ತೈತೆ ಈ ಶ್ರೀಮಂತ ಧರ್ಮರಾಜ ಶುಭ ಬಂತು. ಬಡತನದ ಬೆಳೆದೆ ನಿನಗೆ ಅಷ್ಟೊಂದು ಸೊಕ್ಕಿರ್ಬೇಕಾದ್ರೆ ಕ್ಷೀರತನಲ್ಲಿ ಬೆಳೆದ ನನಗೆ ಅಷ್ಟಿರಬೇಡ ಸೊಕ್ಕು. ಶಿವ್ಯ, ಶ್ರೀಮಂತರ ಬಯಸುವುದು ಬಡವರೆಂದು ಬದುಕಲೇಬಾರದೆಂದು. ಮುಂದೆ ನನಗೆ ಎದುರಾದ್ರೆ ನನಗೆ ಚಾಟಿ ಅಡ್ಡೆ. ಏನು ಸಿಟ್ಟ, ಏನು ದರ್ಪ, ಅಂತೂ ಧರ್ಮರಾಜ ಹೆಸರಿಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ನೋಡಿದ್ದಾನೆ. ಅಲ್ರಿ ಜನ, ಇಂಥ ಕಂಬಕ್ಕೆ ಕಟ್ಟಿ ಶಿಕ್ಷಾ ಕೊಟ್ಟಿದ್ದು ನಾನು ನನ್ನ ಕಣ್ಣಾರಿ ನೋಡಿದ. ಶೆಟ್ಟಿ, ಊರಲ್ಲಿ ಏನಾದ್ರೂ ಹೊಸ ಸುದ್ದಿ ಹರಡಿದ್ದೇನೋ? ಇನ್ನ ಒಂದು ಸುದ್ದಿ ಐತಿ. ಯಾಕೆ, ಏನಾಯ್ತು? ಅಲ್ಲಿ ಮಗಳ ಏನಾದ್ರು? ಅವಳ ಮಗಳ ಅಂತವಳು ಅಲ್ಲಿ ಬಿಟ್ಟಿದ್ದಾನೆ. ಕಿತ್ತೂರ ರಾಣಿ ಚೆನ್ನಮ್ಮ ಇದ್ದ ಹಾಗೆ. ಶೆಟ್ಟಿ, ಇಷ್ಟ ವಿಷಯ ನೇರವಾಗಿ ಹೇಳಿ. ಅವ್ರು ಬರೋ ಮುಂದ ಸಣ್ಣ ಶಿವಪ್ಪನ ಇದ್ದ ನೋಡ್ರಿ. ಸತೀಶ ಪ್ಯಾಟಿಯಿಂದ ಬರುವತ್ನಾಗ ಮದುವೆ ಮಾಡ್ಕೊಂಡ್ ಬಂದ ನೋಡ್ರಿ ಅವ. ಶೆಟ್ಟಿ, 10 ಎಲೆಯ ಶಿವಪ್ಪನ ಮನೆ, ಎತ್ತರದ ನದಿ ಅಂಗೇರಲಿ ಅವನ ಮನೆ. ಎಲ್ಲ ಪ್ರಾಣಿ ಪಕ್ಷಿಗಳು ಹೇಳಿದ ನನ್ನ ದರ್ಪಕ್ಕೆ ಸೇರುವ ಕಾಲದಲ್ಲಿ ನನಗೆ ಎದುರೈತೆ. ಅಂದಿಗೆ ಹತ್ತಿತ್ತು ಈ ಶ್ರೀಮಂತ ಹೃದಯಕ್ಕೆ ಬ್ಯಾಂಕಿ. ಅಲ್ಲಿ ಜನರ ಇನ್ನ 2 ಸುದ್ದಿ ಅದಾವ ನೋಡ್ರಿ. ಅದ್ಯಾವ ವಿಷಯಗಳು ಶಕ್ತಿ? ಆ ಶಿವಪ್ಪನ ಸಾಕಿದ ಮಗ ಅದನಲ್ರಿ, ಮಣ್ಣಿನ ವಿಷಯದಾಗ ನಿಮಗ್ ಬೈದ ನೋಡ್ರಿ. ಅದ ಶಿವಪ್ಪನ ಮಗ. ಏನಂದಿತು ಪಾಪದ ಪೆಂಡ? ಮಗ ಅಂದ್ರವ ಹಾಗೆಲ್ಲ ಬಗೈತೆ ಬೀದಿ ನಾಯಿ. ಅವನು ಗಂಡಸಾಗಿದ್ರ ಬಿಚ್ಚು ಹೊಡಿಬೇಕಾಗಿತ್ತು. ಹೀಗೆಲ್ಲ ಬಗೈತೆ ಬೀದಿ ನಾಯಿ. ಪಾಪದ ಕಣ್ಣು ಹಾರಾಕತ್ತ ನೋಡ್ರಿ. ಶೆಟ್ಟಿ, ಹೀಗೆಲ್ಲ ಬಗೈತೆ ಬೀದಿ ನಾಯಿ. ಶೆಟ್ಟಿ, ಮುಚ್ಚಿಡದೆ ಬಿಚ್ಚಿಡ ಬೀದಿ ನಾಯಿ ವಿಷಯ ಮತ್ತೇನಾದ್ರೂ ಉಚ್ಚರಿಸಿದ್ದೆ ಬೀದಿ ನಾಯಿ. ಸಾವುಕಾರ, ನಿಮ್ಮಂತ ನಿಮಗ ಊರು ಹಾಕಿ ಕಟ್ಟಿ ನೋಡ್ರಿ. ಶೆಟ್ಟಿ, ಧರ್ಮರಾಜ್ ಅಂದರೆ ಕಾಡಿನ ಹುಲಿ ಇದ್ದಂಗೆ. ಶೆಟ್ಟಿ, ನಾಳೆ ಅವನೇನಾದ್ರಂದ್ರೆ ನಾನಿವತ್ತೇ ಮಾಡು ಮುಗಿಸು ವ್ಯಕ್ತಿ. ಶೆಟ್ಟಿ, ನೀನೇನು ಹೆದರಬೇಡ. ನಾಳೆ ಸೂರ್ಯ ತಾಯಿ ಮುಂದೆ ಬರುವ ಅವನ ಶವದ ಮೇಲೆ 10 ಕಾಗೆ ಹಾರಬೇಕು.
ಯಾಕೋ ಅಪ್ಪದ ಕಣ್ಣಾಗ ಹಾರಕತ್ತೈತ್ ನೋಡ್ರಿ. ನೀನೇನು ಹೆದರ್ಬೇಡ, ನಿನಗೇನು ಆಗೋದಿಲ್ಲ. ನಾನಿದ್ದೇನೆ. ಸೌಕರ ಹೊಸ ಸುದ್ದಿ ಒಂದು ಐತ್ ನೋಡ್ರಿ. ಮತ್ತೆ ಹೊಸ ಸುದ್ದಿ ಶೆಟ್ಟಿ? ಕೊತ್ತೇನ್ರಿ ಇಲ್ಲ ನಾಯಿರೇನ್ರಿ? ಇದ್ದ ವಿಷಯ ಹೇಳೋ ಶೆಟ್ಟಿ. ಇನ್ನು ನಿನ್ನ ಮಗ ಶಿವಪ್ಪನ ಮನಿ ಭಿಕ್ಷಾ ಬೇಡಕಂತ ಹೋಗಿದ್ ನೋಡ್ರಿ. ಯಾವ ಭಿಕ್ಷೆ ಬೇಡಿತೋ ಶೆಟ್ಟಿ? ಶಿವಪ್ಪನ ಮಗಳ ಭಿಕ್ಷೆಯನ್ನು ಬೇಡಕ ಮನೆಗೆ ಹೋಗಿದ್ದೇನ್ರಿ. ಯಾರ ಸಂಕಟದ ಹತ್ತಿತ್ತು ಅಂತವ್ರ ಮನೆಗೆ ನನ್ನ ಹೊಟ್ಟೆಲಿ ಹುಟ್ಟಿದ ಕುಣ್ಣಿ ಭಿಕ್ಷೆ ಬೇಡಿತು. ಅದು ಯಾವ ಭಿಕ್ಷೆ ಬೇಡಿತು? ಹೊತ್ತು ಮನದೊಳಗ ಶಿವಪ್ಪನ ಮಗಳ ಭಿಕ್ಷೆ ರೀ. ಜಗದೀಶ ಎಂತ ಏಸು ತಿನ್ನೋ ಕೆಲಸಕ್ಕೆ ಕೈ ಹಾಕಿದೆವು ಪಾಪಿ. ನೀನು ಇಂಥ ಹೂ ಬಯಸಿದೆ ಅಂದಿದ್ರೆ ಅದು ಪಾತಾಳದ ಸಹ ತಂದು ಕುಡಿತೈತೆ. ಆದ್ರೆ ಈ ಹೂ ಬಯಸಿದ್ಯಾ? ಹುಲಿ ಹೊಟ್ಟೆಲಿ ಇಲಿ ಹುಟ್ಟಿದೆ ಅಂತ ಆಯ್ತು. ತಪ್ಪಪ್ಪ ನಿಮ್ಮ ಭಾವನೆ. ಯಾಕಂದ್ರೆ ಎಮ್ಮೆಯ ಹೊಟ್ಟೆಲಿ ಆಕಳು ಜನಿಸಿದಂತೆ ಆಗಿದೆ. ಕೊಟ್ಟ ಮಾತಿಗೆ ಕೆಟ್ಟ ಮೃಗಕ್ಕೆ ಆವತಿ ಯಾವಾಗ ಗೊತ್ತಿದ್ದರೂ ಕೂಡ ಕೊಟ್ಟ ಮಾತಿನಂತೆ ಪುಣ್ಯ ಕೋಟಿ ಕತೆ ಕೇಳಿಲ್ವಾ ನೀವು? ಜಗದೀಶ ನೆತ್ತು ಮಾತಾಡೋ ಅನ್ನೋದು ನೆನಪಲ್ಲಿ ಇರಲಿ. ಗೊತ್ತಿದ್ದೆ ಮಾತನಾಡುತ್ತಿದ್ದೇನಪ್ಪ. ಜಗದೀಶ ಹೆತ್ತ ತಂದೆಗೆ ಎದುರಾದ್ರೆ ನೆತ್ತಲೆ ಕಾಣಿತು ನಿನ್ನ ಕಷ್ಟದ ಮಳೆ. ಎಂತ ಸುನಾಮಿ ಬಂದರೂ ಎದುರು ಶಕ್ತಿ ನನ್ನಲ್ಲಿದೆ. ನಾನು ಆಸೆ ಪಟ್ಟಂತೆ ಈ ಊರಲ್ಲಿ ಶಾಂತಿ ನೆಲೆಸಿದರೆ ಸರಿ. ಒಂದು ವೇಳೆ ಬಡವರ ಮೇಲೆ ದಬ್ಬಾಳಿಕೆ ಮಾಡಿದರೆ ತಂದೆ ಎಂಬುದು ಮರೆತು ನಿಲ್ಲಬೇಕಾಗುತ್ತದೆ. ಅದು ಎಂದಿಗೂ ಸಾಧ್ಯವಿಲ್ಲ. ರಾಮರಾಜರವರೆಗೂ ನಾನು ಬಯಸುವುದು ನಿಮ್ಮ ಆಶೀರ್ವಾದ ಅಷ್ಟೇಪ್ಪ. ನೋಡು ಜಗದೀಶ್, ಇಲ್ಲಿವರೆಗೂ ತಾಯಿ ಸತ್ತ ಮಗಂದು ಪ್ರೀತಿಯಿಂದ ಸಾಕಿದೆ. ನೀನ್ ಹೇಳಿದಕ್ಕೆಲ್ಲ ನಾನು ಒಪ್ಪಿದೆ. ಇನ್ನು ಮುಂದೆ ನಾನು ನೀನ್ ಹೇಳಿದಕ್ಕೆ ಒಪ್ಪಿದರೆ ಈ ಆಸ್ತಿ ಎಲ್ಲ ನಿನ್ನದು. ಒಂದು ವೇಳೆ ನನ್ನ ಮಾತಿಗೆ ತಪ್ಪಿದ್ದರೆ ಮಗ ಅನ್ನೋದು ಮಮಕಾರನೇ ಮರಿಬೇಕಾಗುತ್ತೆ. ಅಕ್ಷರ ನಿಮ್ಮ ಈ ಬೆದರಿಕೆ ಹೆದರೋ ವ್ಯಕ್ತಿ ನಾನಲ್ಲ. ನಿಮ್ಮ ಕೈ ತಳಿ ಕೆಲಸ ಮಾಡೋ ಆಳು ನಾನಲ್ಲ. ನಿಮ್ಮ ಈ ಆಸ್ತಿಗೆ ಆಶೆ ಪಡೋ ಮನುಷ್ಯನೂ ನಾನಲ್ಲ. ಯಾಕಂದ್ರೆ ಇದು ನಮ್ಮ ಅಜ್ಜ ಮುತ್ತಜ್ಜರ ಆಸ್ತಿ. ಇದರ ಮೇಲೆ ನಿಮ್ದು ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕದು ನನ್ನ. ಲೇ ಜಗದೀಶ, ಗಂಡ ಪ್ರೇಮಕ್ಕೆ ಕಾಮಕ್ಕೆ ಹುಟ್ಟಿದ ಮಗನೇ, ಹೆತ್ತ ತಂದೆಗೆ ಎದುರಾದ್ರೆ ನೆತ್ತನೆ ಹೋಗಿತ್ತು ನಿನ್ನ ಪ್ರಾಣ. ಅಪ್ಪ, ಪ್ರಾಣಕ್ಕೆ ಹೆದರಿ ಮಾನವಂತ ಹೆಣ್ಣಿನ ಕೈ ಬಿಡೋಷ್ಟು ಮುಟ್ಟಾಳ ನಾನಲ್ಲ. ನಾನು ಆಸೆ ಪಟ್ಟಂತೆ ಈ ಊರಲ್ಲಿ ಶಾಂತಿ ನಿಲ್ಲಿಸಿರ್ಬೇಕು. ಅಲ್ರಿ ಚಿಕ್ಕ ಯಜಮಾನ್ರ, ನೀವು ಮನಸ್ಸು ಮಾಡಿದ್ರೆ ಹೆಣ್ಣು ಸಾಲಾಗಿ ನಿಂತಿದ್ದು ಬಿಟ್ಟು ಇಂಥ ಹೊಲಸು ಹೆಣ್ಣಿಗೆ ಯಾಕೆ ಬೆನ್ನತ್ತಿದ್ರಿ? ಶಕ್ತಿ ಬಗ್ಗೆ ಕೀಳಾಗಿ ಮಾತನಾಡಿದ್ರೆ ಸಿಕ್ಕಂತೆ ಕತ್ತರಿಸಿ ಬಿಟ್ಟನೋ ನಿನ್ನ ದೇಹವನ್ನು. ನಿನ್ನನ್ನು ಹೆತ್ತಳು ಒಂದು ಹೆಣ್ಣು ತಾನೆ, ಅದನ್ನು ಮರೆತು ಮಾತನಾಡ್ತೀಯಾ ಮುದಿಗೂಬೆ? ಅದು ಹಂಗಲ್ರಿ ಚಿಕ್ಕ ಯಜಮಾನ್ರ. ಡಾಕ್ಟ್ರೇ, ಏನೋ ನಮ್ಮ ತಂದೆ ವಯಸ್ಸಿನವರೆಂದು ನಿಮ್ಮನ್ನು ಸುಮ್ಮನೆ ಬಿಟ್ಟಿದ್ದೇನೆ. ನಿಮ್ಮಂತರಿಂದಲೇ ನ್ಯಾಯ ನೀತಿ ಧರ್ಮ ಇರಬೇಕಾದ ಈ ಮನೆಯಲ್ಲಿ ಅಧರ್ಮದ ಹೊಗೆ
ನಡೆಯುತ್ತಿದೆ. ದಿನನಿತ್ಯ ಪೂಜೆ ಬಟ್ಟೆ ದಾನ ಮಾಡೋ ಈ ಮನೆ ಬಡವರ ಪಾಲಿನ ದೇವಾಲಯ. ಆದ್ರೆ ನೀವು ಮಾಡ್ಕೊಳ್ಳೋದೇನು? ಬಡವರ ಮೇಲೆ ದೌರ್ಜನ್ಯ. ನಿಮ್ಮಂತರಿಂದಲೇ ಹಿಂದೆ ಮಹಾಭಾರತ ಹಾಳಾಯ್ತು. ನೀವು ಇರೋದು ಜನರ ಉದ್ಧಾರ ಮಾಡಕ್ಕಲ್ಲ, ಬಡವರ ರಕ್ತ ಇರಲು. ಅಂತ ಮನುಷ್ಯನ ಅಲ್ರಿ ಚಿಕ್ಕ ಯಜಮಾನ್ರ, ಅಂತ ಮನುಷ್ಯ ನಾನು ಅಲ್ರಿ. ನಾವು ಇರೋದ್ರಿಂದ ನೀವು ಇರೋದ್ರಿಂದ ನಮ್ಗೆ ಸ್ವಲ್ಪ ಶಾಂತಿ ಸಿಗ್ತೈತೆ ನೋಡ್ರಿ. ಬುದ್ಧಿ ಹೇಳುವ ನೀವು ಊರಿನ ಬಗ್ಗೆ ಯೋಚನೆ ಮಾಡ್ತೀರಂದ್ರೆ ನನಗೆ ನಗು ಬರುತ್ತಿದೆ. ಪಾಪ ಜನಕ್ಕೆ ಏನು ಗೊತ್ತು, ನೀವು ನೀಚರೆಂದು. ಜನಕ್ಕೆ ಗೊತ್ತಾದರೆ ಯಾವ ನಿರ್ಧಾರ ತಗೋತೀರೆಂದು ಇನ್ನೂ ನಿಮಗೆ ಗೊತ್ತಿಲ್ಲ. ನಾನೀಗ ಬರುತ್ತೇನೆ. ಹೋಗು ಮಗನೇ ಹೋಗು, ನನ್ನ ಹೊಟ್ಟೆ ಲುಟ್ಟಿ ನನಗೇ ಬರಿ. ಶೆಟ್ಟಿ, ಇನ್ನು ಮುಂದೆ ಆ ಶೋಪನ ಮಗಳು ನನ್ನ ಮನೆ ಸೊಸಾಗಿ ಬಂದ್ರೆ ಅವಳ ಮನೆಯ ಸರ್ವನಾಶ ಮಾಡಿಬಿಡುತ್ತೇನೆ. ನನ್ನ ಮೇಲಿನ ಶೇಡಿಗಾಗಿ ನನ್ನ ಮಗನಿಗೆ ವಿರುದ್ಧ ಬಿಟ್ಟ ಮಗನೇ. ಇನ್ನು ಮುಂದೆ ನೋಡು ಈ ನಾಟಕವನ್ನು. ಶೆಟ್ಟಿ, ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ದಂಡರಾಜ್ಗೆ ಬರಲು. ನಡಿ ಸಾವುಕಾರ, ನಾವು ಫ್ಯಾಕ್ಟ್ರಿ ತನ ತಿರುಗಾಡ್ಕೊಂತ ಹೋಗಿ ಫ್ಯಾಕ್ಟ್ರಿ ದಂಡ ಸಾಹೇಬ್ರಿಗೆ ಬೆಟ್ಟ ಬರನ್ರಿ. ನಡೆ ಹೋಗೋಣ.